ಫ್ರೆಂಡ್ಸ್ ನೋಡಿ, ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಶಂಕರಪಾಳ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮಕ್ಕಳಿಗೆ. ಬನ್ನಿ ಮತ್ತು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮತ್ತು ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇಲ್ಲಿ ನೋಡಿ, ನಾನು ಒಂದು ಪಾತ್ರೆಗೆ ಮೊದಲಿಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಾನು ಸಕ್ಕರೆ ಹಾಲು ಮಿಶ್ರಣ ಮಾಡಿ ಮಾಡ್ತೀನಿ, ಯಾಕಂದರೆ ತುಂಬ ಸಖತ್ತಾಗಿ ಟೇಸ್ಟ್ ಕೊಡ್ತಾವೆ ಶಂಕರಪಾಳ್ಯ. ನೋಡಿ, ಈಗ ಕೆನೆ ಇರುವಂಥ ಹಾಲನ್ನು ಹಾಕ್ತಾಯಿದ್ದೀನಿ. ನೀರನ್ನು ಮಿಕ್ಸ್ ಮಾಡಿಬಿಡಿ, ಹಾಗೆ ಹಾಲನ್ನು ಹಾಕಿಬಿಡಿ. ಹಾಲು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಲಲ್ಲಿ ಸಕ್ಕರೆ ಕರಗಿದ ತಕ್ಷಣವೇ ಗ್ಯಾಸನ್ನು ಆಫ್ ಮಾಡಿಬಿಡಿ. ಫುಲ್ಲು ನೀವು ಕರಗೋದಕ್ಕೆ ಬಿಟ್ಬಿಟ್ರಿ ಅಂದರೆ ಹಾಲು ಒಡೆಯುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಕರಗೋವರೆಗೂ ನೀವು ಈ ಥರ ಒಂದು ಸ್ಪೂನಿಂದ ಕೈ ಆಡಿಸ್ಕೊತಾನೆ ಇರಿ. ನಿಮಗೆ ಬೇಕಾದರೆ ತುಪ್ಪನ ಹಾಕ್ಬೋದು. ನಾನು ಇಲ್ಲಿ ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ತುಪ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ. ನೋಡಿ, ನೀವು ಇದರಲ್ಲಾದರೆ ಹಾಕ್ಬೋದು, ಇಲ್ಲಾಂದರೆ ತುಪ್ಪನ ಕಾಯಿಸ್ಬಿಟ್ಟು ಅಲ್ಲಿ ಹಿಟ್ಟಲ್ಲಾದರೆ ಹಾಕ್ಬೋದು. ನಾನು ಇದರಲ್ಲೇ ಹಾಕ್ಬಿಡ್ತಾ ಇದ್ದೀನಿ ನೋಡಿ, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಹಾಗಾಗಿ ಇದರಲ್ಲೇ ಕರಗಲಿ ಅನ್ನೋ ಉದ್ದೇಶಕ್ಕೆ ಇದರಲ್ಲೇ ಹಾಕ್ತೀನಿ. ಇವಾಗ ಏನು ಗೊತ್ತಾ, ನೀವು ಹಾಲು ಮತ್ತು ಸಕ್ಕರೆನ ಕರಗಿದ ಮೇಲೆ ಅದನ್ನು ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಭಾಳ ಬಿಸಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇಷ್ಟ ಆದರೆ ಸಾಕು. ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿ ಇಟ್ಬಿಡ್ತೀನಿ ಆರೋದಕ್ಕೆ. ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ನಾನು 1/4 kg ಆಗೋಷ್ಟೇ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಹಾಲನ್ನು ನಾನು ಕಾಯಕ್ಕಿಟ್ಟಿದ್ದೆ. ಹಾಲು ಸಹಿತ ಆರಿತ್ತು. ಅದೇ ಹಾಲನ್ನು ನಾನು ಹಿಟ್ಟಿಗೆ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ತೀನಿ ನಾನು. ನೋಡಿ, ಶಂಕರಪಾಳ್ಯಗೆ ಹಿಟ್ಟು ರೆಡಿ ಮಾಡ್ಕೋಬೇಕಲ್ವ. ಕೆಲವೊಬ್ಬರು ಸಕ್ಕರೆನ ಪುಡಿ ಮಾಡಿಬಿಟ್ಟು ಹಿಟ್ಟಲ್ಲೇ ಮಿಕ್ಸ್ ಮಾಡಿ ಮಾಡ್ತಾರೆ, ಇನ್ನೊಬ್ಬರು ಪಾನಕ ಮಾಡಿಬಿಟ್ಟು ಹಾಕ್ತಾರೆ. ಆದರೆ ಈ ಥರ ಮಾಡೋದ್ರಿಂದ ಬಾಯಲ್ಲಿ ಹಗುರಾಗಿ ತುಂಬ ಸಖತ್ತಾಗಿ ಬರ್ತಾವೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸ್ಪೂನಿಂದ ನೋಡಿ, ಈ ಕಡೆ ಹಾಲನ್ನು ಮತ್ತು ಸಕ್ಕರೆ ಮಿಶ್ರಣ ಮಾಡಿದ್ವಲ್ಲ ಅದನ್ನು ಕಲಿಸ್ಕೋಬೇಕು. ನೋಡಿ, ಮೊದಲು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸಕ್ಕರೆ ಜಾಸ್ತಿ ಬೇಕಪ್ಪ ಅಂದರೆ ನೀವು ಜಾಸ್ತಿ ಹಾಕ್ಕೊಂಡು ಹಾಲನ್ನು ಮಿಶ್ರಣ ಮಾಡ್ಕೋಬೋದು. ಆದರೆ ಹಾಲು ಮಾತ್ರ ನೀರಾಗಿರಬಾರ್ದು, ಸ್ವಲ್ಪ ಮಂದಗನೇ ಇರಲಿ. ಕೆನೆ ಅಂತ ಇರುತ್ತಲ್ಲ, ಆ ಟೈಪ್ ಇದ್ದರೆ ಚೆನ್ನಾಗಿ ಬರ್ತವೆ. ಈಗ ನಾನು ಮತ್ತೊಂದಿಷ್ಟು ನೀರನ್ನು ಹಾಕ್ಬಿಟ್ಟು, ಅಂದರೆ ಹಾಲನ್ನು ಹಾಕ್ಬಿಟ್ಟು ಕಲಿಸ್ತೀನಿ. ನೋಡಿ, ನೀವು ಬೇಕಾದರೆ ಪಾನಕನ ಮಾಡಿ ಇಟ್ಕೊಂಡು ಸ್ವಲ್ಪ ಪಾನಕನ ಹಿಟ್ಟಿಗೆ ಹಾಕ್ಕೊತ ಮಾಡಿದರೆ ಅವು ಚೆನ್ನಾಗಿ ಬರ್ತವೆ. ಆದರೆ ಇವು ಚೆನ್ನಾಗಿ ಬರ್ತವೆ. ನೀವು ಭಾಳ ದಿವಸ ನಾವು ಇಟ್ಕೊತೀವಿ ತಿಂತೀವಿ ಅನ್ನೋದಾದರೆ ನೀವು ಅದೇ ಥರ ಮಾಡಿ, ಪಾನಕನ ರೆಡಿ ಮಾಡ್ಕೊಂಡು ಮಾಡಿ. ಇಲ್ಲ ನಾವು ಒಂದು 4-5 ದಿವಸದಲ್ಲಿ ತಿಂತೀವಿ ಅನ್ನೋದಾದರೆ ಈ ಥರ ಹಾಲಿನಲ್ಲಿ ಮಾಡಿ. ಯಾಕಂದರೆ ಇದು ಭಾಳ ದಿವಸ ತಡೆಯೋದಿಲ್ಲ, ಅದು ಭಾಳ ದಿವಸ ತಡೆಯುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಹಿಟ್ಟನ್ನು ಮಿಶ್ರಣ ಮಾಡಿಕೊಂಡು ನಾನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಫ್ರೆಂಡ್ಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಿದ್ದೇವೆ. ಆದರೂ ನಾವು ಕೆಲಸನ ಬಿಟ್ಟು ನಿಮಗೋಸ್ಕರ ನಾನು ಡೈಲಿ ಒಂದು ವಿಡಿಯೋನಾದರೂ ಹಾಕೋಣ ಅಂತ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ನೀವು ಇನ್ನೂ ಸಪೋರ್ಟ್ ಮಾಡಿದರೆ ನಮಗೆ ಹೆಚ್ಚಿಗೆ ವಿಡಿಯೋಗಳನ್ನು ಹಾಕಬೇಕು ಅನ್ನಿಸ್ತತಿ. ಆದರೆ ಏನು ಮಾಡೋದು ಫ್ರೆಂಡ್ಸ್, ಈಗ ಸ್ವಲ್ಪ ನನಗೆ ಪುರ್ಸೋತಿಲ್ಲ. ಅಂದರೆ ಕೆಲಸದ ಮೇಲೆ ಕೆಲಸ, ನಿಮಗೆ ಗೊತ್ತೇ ಇರುತ್ತೆ, ಒಬ್ಬರೇ ಇರೋ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ. ಎಲ್ಲ ದೀಪಕ್ಕೆ ಹಾಕುವಂಥ ಸಾಮಾನುಗಳನ್ನು ಬೆಳ್ಕೋಬೇಕು. ಮತ್ತು ನೋಡಿ, ಎಲ್ಲ ರೆಡಿ ಮಾಡ್ಕೋಬೇಕು. ಚಕ್ಲಿ, ನಿಪ್ಪಟ್ಟು, ದೇವರಿಗೆ ಮಾಡುವಂಥ ನೈವೇದ್ಯಗಳನ್ನು ಮಾಡಿಬಿಟ್ಟು ನಾನು ಈ ವಿಡಿಯೋ ನಿಮಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಇವಾಗ ನಿಪ್ಪಟ್ಟು ಮಾಡಬೇಕು, ನೈವೇದ್ಯಕ್ಕಂತ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಇದನ್ನು ನಾನು ಶಂಕರಪಾಳ್ಯ ಮಗ ಬಂದಿದ್ದ ಹಬ್ಬಕ್ಕೆ ಅಂತ ಮಗನಿಗೋಸ್ಕರ ಮಾಡಿಕೊಡ್ತಾ ಇದ್ದೆ. ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಕೆಲಸ ಆಯಿತು, ಅದಕ್ಕೋಸ್ಕರ ಸ್ವಲ್ಪ ನಿಮಗೂ ತೋರಿಸೋಣ ಇದನ್ನು ಶಂಕರಪಾಳ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇಷ್ಟು ನಾನು ದಪ್ಪನಾಗ ಉದ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ದಪ್ಪನಾಗ ಉದ್ಕೊಳ್ಳಿ, ಚೆನ್ನಾಗಿ ಬರ್ತಾವೆ ಶಂಕರಪಾಳ್ಯ. ನೋಡಿ, ಎಲ್ಲ ಥರದ್ದು ನಾನು ಈ ಥರ ಕೊರ್ಕೊತಾ ಇದ್ದೀನಿ ಚಾಕುದಿಂದ. ಈ ಥರ ಕೊರ್ಕೊಂಡು, ನೀವು ಗೊತ್ತೇ ಇರುತ್ತೆ ನಿಮ್ಮಲ್ಲಿ, ಈ ಥರ ಕೊರ್ಕೊಂಡು ನಿಮಗೆ ಯಾವ ಪೀಸಲ್ಲಿ ಬೇಕೋ ಆ ಪೀಸಲ್ಲಿ ಮಾಡಿ ಇಟ್ಕೊಂಬಿಡಿ. ಬೇಗನೆ ಆಗಿಬಿಡುತ್ತೆ. ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ ತೋರಿಸಿದ್ದೀನಿ ರೀ. ನೋಡಿ, ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದರೆ ಅರ್ಥ ಆಗಂಗಿಲ್ಲ. ಹಾಗಾಗಿ ನೋಡಿ, ಇವಾಗ ನಾನು ಒಂದೊಂದೇ ಬಿಡಿಸ್ಕೊತಾ ಇದ್ದೀನಿ. ಎಲ್ಲದನ್ನು ಬಿಡಿಸ್ಕೊಂಡು ಅಲ್ಲೇ ಇಟ್ಕೊಂಡ್ಬಿಡ್ತೀನಿ. ಇವಾಗ ಒಂದು ವಾರದಿದ್ದನೂ ನಮಗೆ ಹೆಣ್ಮಕ್ಳಿಗೆ ಪುರ್ಸೊತ್ತೇ ಇರೋದಿಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಕೆಲಸಗಳಿರ್ತವೆ. ಈ ಶ್ರಾವಣ ಮುಗಿದ ತಕ್ಷಣ ಮತ್ತೆ ಮಹಾನವಮಿ ಬರುತ್ತೆ. ಮಹಾನವಮಿ ಆದಮೇಲೆ ಮತ್ತು ದೀಪಾವಳಿ ಸ್ಟಾರ್ಟು, ಆಮೇಲೆ ಕಾರ್ತಿಕ, ಹೀಗೆ ಹಬ್ಬಗಳ ಮೇಲೆ ಹಬ್ಬ ಬರ್ತಾನೆ ಇರ್ತವೆ. ನಮಗಂತೂ ಇನ್ಮೇಲೆ ಪುರ್ಸೊತ್ತೇ ಇರೋದಿಲ್ಲ. ಆದರೂ ಸಹಿತ ನಾನು ನಿಮಗೋಸ್ಕರ ವಿಡಿಯೋನ ಹಾಕ್ತಾಯಿದ್ದೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿರಿ. ಈ ಕಡೆ ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ, ಆಲ್ರೆಡಿ ಎಣ್ಣೆನೂ ಕಾದಿತ್ತು. ನೋಡಿರಿ, ಕಾದಿರೋ ಎಣ್ಣೆಗೆ ನಾನು ಮಾಡಿಟ್ಕೊಂಡಂತಹ ಶಂಕರಪಾಳ್ಯನ ಹಾಕ್ತಾಯಿದ್ದೀನಿ. ನಾವು ಮನೆಯಲ್ಲಿ ಒಬ್ಬೊಬ್ಬರೇ ಇರೋದ್ರಿಂದ ತವ್ರ ಮನೆಗೂ ಹೋಗೋದಕ್ಕಾಗಲ್ಲ ಹಬ್ಬದಕ್ಕೆ.
ನಾವು ಮನೆಯಲ್ಲೇ ಮಾಡಬೇಕು ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಕರ್ಜಿಕಾಯಿ ಎಲ್ಲ ಥರದ್ದು ನೈವೇದ್ಯಕ್ಕೆ ಸ್ವಲ್ಪ ಸ್ವಲ್ಪನಾದರೂ ಮಾಡಲೇಬೇಕಲ್ವ. ವರ್ಷಕ್ಕೊಂದ್ಸಲ ಬರ್ತಾಳೆ ಅಮ್ಮ, ವರಮಹಾಲಕ್ಷ್ಮಿ ಅಮ್ಮ. ಅಷ್ಟು ಕೊಟ್ಟಿರ್ತಾಳೆ, ನಾವು ಅಷ್ಟು ಮಾಡದೇ ಇದ್ದರೆ ಮನಸ್ಸಿಗೆ ಒಂಥರ ಅನಿಸುತ್ತೆ. ಹಾಗಾಗಿ ಎಲ್ಲ ಮಾಡಿಬಿಟ್ಟು ಶಂಕರಪಾಳೆನೂ ಮಾಡ್ತಾಯಿದ್ದೆ, ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಏನಪ್ಪ ಅಂತಂದರೆ ಸ್ವಲ್ಪ ನೀವು ಕೆಂಪರವರೆಗೂ ಕರೆದ್ಬಿಟ್ರೆ ಆಗೋಯ್ತು, ಶಂಕರಪಾಳೆ ರೆಡಿ ಆಗೋಯ್ತು. ತುಂಬ ಹಗುರಾಗಿ ಬರ್ತಾವೆ, ಬಿಸಿ ಇರುವಾಗಿಂತ ಆರಿದ ಮೇಲೆ ಟೇಸ್ಟ್ ಕೊಡುತ್ತೆ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ಮತ್ತು ಯಾರು ನೀವು ಈ ಥರ ಮಾಡ್ತೀರಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಫ್ರೆಂಡ್ಸ್. ಇವತ್ತು ಸ್ಪೀಡಾಗಿ ಮಾತಾಡ್ಬಿಟ್ಟಿದ್ದೀನಿ, ಯಾಕಂದರೆ ಕೆಲಸ ತುಂಬ ಇರೋದ್ರಿಂದ ಒಂದಿನ ವಿಡಿಯೋ ಬಿಟ್ಟರೆ ಸರಿ ಆಗಲ್ಲ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಹಾಕಿದ್ದೀನಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿರಿ ಇವಾಗ ಕೆಂಪಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ನೀವೇ ಹೇಳ್ತೀರಾ ಕಮೆಂಟ್ ಬಾಕ್ಸ್ ಒಳಗೆ ನನಗೆ. ನಿಮ್ಮ ಕಮೆಂಟು ಮತ್ತು ನಿಮ್ಮ ಲೈಕ್ಗೋಸ್ಕರ ಸಿಸ್ಟರ್ ವೇಟ್ ಮಾಡ್ತಾ ಇರ್ತಾರೆ. ನೋಡಿ ಬಿಸಿ ಬಿಸಿಯಾದಂತಹ ಶಂಕರಪಾಳೆ ರೆಡಿ ಆಗೈತೆ, ಆದರೆ ಆರಿದ ಮೇಲೆ ಟೇಸ್ಟ್ ಕೊಡುತ್ತೆ. ಈಗಿನ ಸ್ವಲ್ಪ ಉಳಿದಿರುವಂಥ ಹಿಟ್ಟನ್ನು ಸಹಿತ ನಾನು ಲತ್ತೊಡಿದ ಉದ್ಕೊಂಡು ಈ ಥರ ಎಲ್ಲ ನೋಡಿ ಪೀಸ್ ಮಾಡಿಕೊಂಡು ಅದನ್ನು ಸಹಿತ ಅದೇ ಥರ ಮಾಡ್ಕೊತೀನಿ. ತುಂಬ ಬೇಗ ಆಗುವಂತಹ ಶಂಕರಪಾಳೆ ರೆಸಿಪಿ ಇದು. ಮಕ್ಕಳ ಹಾಸ್ಟೆಲಲ್ಲಿದ್ದರೆ ಆರಾಮಾಗಿ ಮಾಡಿಕೊಡ್ಬೋದು. ಸ್ಕೂಲಿಗೆ ಹೊಂಟಾಗೆ ತೊಗೊಂಡು ಹೋಗ್ತಾರೆ ಹಾಸ್ಟೆಲ್ಲಿಗೆ. ಅದನ್ನು ಸಹಿತ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಎಲ್ಲದನ್ನು ರೆಡಿ ಮಾಡಿಕೊಂಡು ಈ ಕಡೆ ನಾನು ಕರೆದು ಇಟ್ಕೊಂಡಿದ್ದು ಆಯಿತು, ಎಲ್ಲ ಆಯಿತು. ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಬೇಗನೂ ಅಡುಗೆ ಮಾಡಬೇಕಾದ ಪರಿಸ್ಥಿತಿ ಬಂತು. ಈಗ ಒಂದು 4 ದಿವಸ ಅಂತೂ ಪುರ್ಸೊತ್ತಿರೋಂಗಿಲ್ಲ ನಮಗೆ. ನೋಡಿರಿ ರೆಡಿ ಆದವು ಶಂಕರಪಾಳೆ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ತಪ್ಪದೆ ಹೇಗಿದ್ರು ಹೇಳಿ, ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಹೇಳಿ ಅಷ್ಟೇ ನನಗೆ. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ವಿಡಿಯೋ ನೋಡಿ ಈ ಸಿಸ್ಟರ್ಗೆ ಸಪೋರ್ಟ್ ಮಾಡಿ.